ಹಾಯ್ ಫ್ರೆಂಡ್ಸ್, ವರದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಈಗ ಹೊಸದಾಗಿ ಬಂದಿರತಕ್ಕಂಥ ಒಂದು ನೋಟಿಫಿಕೇಷನ್ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಪ್ರಾಜೆಕ್ಟ್ ಇಂಜಿನಿಯರ್ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 60 ಪೋಸ್ಟ್ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಪ್ರಾಜೆಕ್ಟ್ ಇಂಜಿನಿಯರಿಗೆ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಗೌರ್ಮೆಂಟ್ ಜಾಬ್ ಆಗಿದೆ. ದ ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟರಿಂಗ್ ರಿಕ್ರೂಟ್ಮೆಂಟ್ 2026 CDAC ಅಂತಕ್ಕಂಥ ಇದು ಒಂದು ಶಾರ್ಟ್ ಫಾರ್ಮ್ ಆಗಿದೆ. ನೋಡ್ತಾ ಇರಿ ನೀವು ಇಲ್ಲಿ. ದ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟರಿಂಗ್ ರಿಕ್ರೂಟ್ಮೆಂಟ್ 2026 ಫಾರ್ ಪೋಸ್ಟ್ 60 ಪ್ರಾಜೆಕ್ಟ್ ಇಂಜಿನಿಯರ್. ಇದೇನಪ್ಪ ಅಂತಂದರೆ ಇಲ್ಲಿ ಏನು ತಿಳ್ಸೋಕೆ ಹೋಗ್ತಿದ್ದಾರೆ ಅಂತಂದರೆ 60 ಪ್ರಾಜೆಕ್ಟ್ ಇಂಜಿನಿಯರ್ ವೇಕೆನ್ಸಿಗಳು ಖಾಲಿ ಇದಾವೆ ಅಂತಂದು ಹೇಳ್ತಾ ಹೋಗ್ತಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ಸ್ ವಿತ್ BTech, BE, MSc, ME, MTech, MCA, MPhil, PhD ಕ್ಯಾನ್ ಅಪ್ಲೈ ಆನ್ಲೈನ್. ಈ ಎಲ್ಲ ಕ್ವಾಲಿಫಿಕೇಷನ್ ಇರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಆನ್ಲೈನ್ ಥ್ರೂ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. BTech ಆಗಿದ್ದರೆ BE ಅಥವಾ MSc, ME, MTech, MCA, MPhil ಆಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ಗಳು ನೀವು ಆನ್ಲೈನ್ ಥ್ರೂ ಅಪ್ಲಿಕೇಶನನ್ನು ಹಾಕೋಬೋದಾಗಿದೆ. ದ ಆನ್ಲೈನ್ ಅಪ್ಲಿಕೇಶನ್ಸ್ ಓಪನ್ ಆನ್ 17/1/2026. ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 17ನೇ ತಾರೀಕು 1ನೇ ತಿಂಗಳು 2026ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಯಾವತ್ತು ಕ್ಲೋಸ್ ಆಗುತ್ತೆ ಅಂದರೆ 31/1/2026 ಇದೇ ತಿಂಗಳು ಜನವರಿ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಇದ್ದರೆ ಈ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗಳು ನೀವು ಆನ್ಲೈನ್ ಥ್ರೂ ಈ ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ. ದ ಕ್ಯಾಂಡಿಡೇಟ್ ಶಾಲ್ ಅಪ್ಲೈ ಆನ್ಲೈನ್ ಥ್ರೂ ಎ CDAC ವೆಬ್ಸೈಟ್. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕ ಒಂದು ಸಮರಿಯನ್ನು ಕೊಟ್ಟಿದ್ದಾರೆ. ಅದು ಏನಂತ ನೋಡೋಣ ನಿಮಿಷ. Center for Development of Advanced Computing has released an official notification for recruitment of 60 project engineering posts. ಇಲ್ಲಿ ಅದೇ ರೀತಿ ಮೇಲ್ಗಡೆ ಏನು ಹೇಳಿದ್ದೀನೋ ಅದನ್ನೇ ಇಲ್ಲಿ ಸಮರಿ ರೀತಿಯಲ್ಲಿ ಕೊಟ್ಟಿದ್ದಾರೆ. ಓದ್ತಾ ಹೋಗ್ತೀನಿ. ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್ ಥ್ರೂ ದ ಅಫಿಷಿಯಲ್ CDAC ವೆಬ್ಸೈಟ್. ಆಲ್ರೆಡಿ ನಿಮಗೆ ಮೇಲ್ಗಡೆ ತೋರಿಸಿದ್ದೀನಲ್ಲ, ಅದೇ ಅಫಿಷಿಯಲ್ ವೆಬ್ಸೈಟು. ಆ ವೆಬ್ಸೈಟ್ಗೆ ಹೋಗೋ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದರೆ ಯಾರು ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದಾರೋ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ದ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫ್ರಮ್ ಈಸ್ 31/1/2026. ಲಾಸ್ಟ್ ಡೇಟ್ 31 ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಬ್ರೀಫಾಗಿ ನೋಡ್ತಾ ಹೋಗೋಣ, ಜಾಸ್ತಿ ವಿಡಿಯೋನ ಲೆಂತ್ ಮಾಡೋದು ಬೇಡ. ಕಂಪನಿ ನೇಮ್ ಏನಪ್ಪ ಅಂತಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತಕ್ಕಂಥದ್ದು ಒಂದು ಕಂಪನಿ ಹೆಸರಾಗಿರೋದು. ಇಲ್ಲಿ ಪೋಸ್ಟ್ ಯಾವುದು ಖಾಲಿ ಇದೆ ಅಂತಂದರೆ ಪ್ರಾಜೆಕ್ಟ್ ಇಂಜಿನಿಯರಿಂಗ್ಗೆ ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ ಅಂತಂದರೆ 60 ಪೋಸ್ಟ್ ಅಂತಕ್ಕಂಥದ್ದು ಖಾಲಿ ಇದೆ. ಇಲ್ಲಿ ಸ್ಯಾಲರಿ ನಿಮಗೆ ಎಷ್ಟು ಸಿಗುತ್ತೆ ಅಂತಂದರೆ ₹4.49 LPA ಲ್ಯಾಕ್ ಪರ್ ಆ್ಯನಮ್, ಅಂದರೆ 4.5 ಲಕ್ಷ ನಿಮಗೆ ಪರ್ ಆ್ಯನಮ್ ಸಿಗ್ತಕ್ಕಂಥದ್ದು. ಅಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರೆ 7.11 ಲ್ಯಾಕ್ ಪರ್ ಆ್ಯನಮ್ ಅಂತಕ್ಕಂಥದ್ದು. 4 to 7 ಲ್ಯಾಕ್ ಪರ್ ಆ್ಯನಮ್ ಒಂದು ವರ್ಷಕ್ಕೆ ನಿಮಗೆ 4ರಿಂದ 7 ಲಕ್ಷ ಸಿಗ್ತಕ್ಕಂಥದ್ದು. ಕ್ವಾಲಿಫಿಕೇಷನ್ ಏನೇನಪ್ಪ ಅಂತಂದರೆ BTech, BE, MSc, ME, MTech, MCA, MPhil ಆಗಿರ್ತಕ್ಕಂಥವ್ರು, PhD ಆಗಿರ್ತಕ್ಕಂತಹ ಕ್ಯಾಂಡಿಡೇಟ್ಸ್ಗಳು ನೀವು ಅಪ್ಲೈಯನ್ನು ಮಾಡ್ಬೋದಾಗಿರ್ತಕ್ಕಂಥದ್ದು. ಏಜ್ ಲಿಮಿಟ್ ಬಂದುಬಿಟ್ಟು 30 to 45 ಇಯರ್ಸ್ ಅಂತಕ್ಕಂಥ ಒಂದು ಏಜ್ ಲಿಮಿಟನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ. ಅದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ 17/1/2026, ಲಾಸ್ಟ್ ಡೇಟ್ ಬಂದುಬಿಟ್ಟು 31/1/2026 ಆಗಿರ್ತಕ್ಕಂಥದ್ದು. ನೀವು ನೋಡ್ಬೋದು ಇಲ್ಲಿ CDAC.in ಅಂತಕ್ಕಂಥದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯು ಕ್ಯಾನ್ ಗೋ ಥ್ರೂ ದಿಸ್ ವೆಬ್ಸೈಟ್ ಆ್ಯಂಡ್ ಅಪ್ಲೈ. ಅದೇ ರೀತಿ ನಂಬರ್ ಆಫ್ ವೇಕೆನ್ಸಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು ನೀವು. ಪೋಸ್ಟ್ ಕೋಡ್ ನಂಬರ್ ಆಫ್ ವೇಕೆನ್ಸಿ ಅಂತಂದು ಪ್ರಾಜೆಕ್ಟ್ ಇಂಜಿನಿಯರಿಗೆ 1 ವೇಕೆನ್ಸಿ. ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ ಅಂತಂದರೆ ಪ್ರಾಜೆಕ್ಟ್ ಕೋಡ್ 1 ಕೋಡ್ ಅಂತಂದರೆ PE = 101. ಅದೇ ರೀತಿ ನಂಬರ್ ಆಫ್ ವೇಕೆನ್ಸಿ ಎಷ್ಟು ಖಾಲಿ ಇದಾವೆ ಅಂತಂದ್ರೆ 6 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಅದೇ ರೀತಿ ಸಾಫ್ಟ್ವೇರ್ ಡೆವಲಪ್ಮೆಂಟಿಗೆ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತಂದರೆ 2 PE2 ಅಂತಂದು 12 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಪ್ರಾಜೆಕ್ಟ್ ಇಂಜಿನಿಯರಿಂಗ್ಗೆ 20 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಡಿಸೈನ್ ಫಿಸಿಕಲ್ ಡಿಸೈನಿಗೆ 6 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಆಟೋಮೊಬೈಲ್ ರೋಬೋಟಿಕ್ಸ್ಗೆ 5 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಅದೇ ರೀತಿ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 4 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ ನೋಡ್ತಾ ಹೋಗಿ. ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ಮಲ್ಲಿದ್ದರೆ ನೀವು ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋ ಮುಖಾಂತರ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಇಲ್ಲಿ ಫೀ ಡೀಟೇಲ್ಸ್ ಏನಾದರೂ ಕೊಟ್ಟಿದ್ದಾರೆ, ಒಂದು ನಿಮಿಷ ನಿಮಗೆ ನೋಡಿ ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಸೆಲೆಕ್ಷನ್ ಪ್ರೊಸೆಸನ್ನು ಕೊಟ್ಟಿದ್ದಾರೆ, ನೀವು ಪಾಸ್ ಮಾಡಿ ಬೇಕಂದರೆ ಓದ್ಕೋಬೋದು ಇದನ್ನು. ಕ್ಯಾಂಡಿಡೇಟ್ ಶುಡ್ ಮೀಟ್ ಎಲಿಜಿಬಲ್ ಕ್ರೈಟೀರಿಯಾ ಅಂತಂದು
ಏನೇನು ಕ್ರೈಟೀರಿಯಾ ಇರಬೇಕು ಅಂತಕ್ಕಂಥದ್ದು ಇದು ಒಂದು ಬ್ರೀಫ್ ಆದ ಒಂದು ಸಮರಿಯನ್ನು ಬುಲೆಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ನೀವು ಓದ್ಕೊಳ್ಳಿ. ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇಲ್ಲ. ಪಾಸ್ ಮಾಡಿ ಓದ್ಕೋಬೋದು. ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಫೀ ಒಂದು ಕೊಟ್ಟಿಲ್ಲ ಇವರು, ಅದೊಂದು ಕೊಟ್ಟಿದ್ರೆ ನಾನು ನಿಮಗೆ ಅದೊಂದು ಎಷ್ಟು ಫೀಸ್ ಇದೆ ಅಂತಂದು ಹೇಳ್ತಿದ್ದೆ, ಅಪ್ಲಿಕೇಶನ್ ಫೀಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಮಿಡಿಯೇಟಾಗಿ ನಿಮಗೆ ತಲುಪಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.